ವಿಶೇಷವಾಗಿ ಬನ್ನಿ ಮರದ ಪೂಜೆ ಮಾಡಿ ಸಂಪ್ರದಾಯ ಇದೆ. ಬೆಳಿಗ್ಗೆ 7 ಗಂಟೆ ಹೆಣ್ಮಕ್ಳು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋದು, ದೇವಿಯ ಆರಾಧನೆ, ಜಪ, ಮಂತ್ರ ಎಲ್ಲ ಉಪವಾಸ ಕೂಡ ಮಾಡ್ತಾ ಇದೀವಿ ಮಹಿಳೆಯರು. ಸೊ ಅದರಿಂದ ಒಂದು ವಿಶೇಷವಾದ ದೇವಿಯ ಆರಾಧನೆ, ನಮ್ಮಲ್ಲಿರುವಂತಹ ಶಕ್ತಿ ತುಂಬಿಸ್ಕೊಳ್ಳುವಂತ ಒಂದು ವಿಶೇಷ ದಿನ ಇದು. ಇವತ್ತು ದಾವಣಗೆರೆಯಲ್ಲೂ ಕೂಡ ಸ್ವೆಟ್ ಪಾರ್ಕ್ ಮತ್ತೆ ಗ್ರೀನ್ ಪಾರ್ಕ್ ಅವರು ದಾಂಡಿಯಾ ನೈಟ್ ಆರ್ಗನೈಸ್ ಮಾಡಿದ್ದಾರೆ. ಸೊ ನಿನ್ನೆ ಕೂಡ ಕೆಲವು ಟೀಮ್ಸ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಡೀ ವಾರ ನಡೆದಿದೆ. ಆದ್ರಿಂದ ಹೋಗಿ ಎಲ್ಲ ಸಾರ್ವಜನಿಕರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿಕ್ ಬಂದಿರೋದು. ಎಲ್ಲ ಹಬ್ಬಗಳಲ್ಲೂ ಕೂಡ ಕೆಲವೊಂದು ಕಾಂಟ್ರವರ್ಸಿಗಳಾಗ್ತಾ ಇದೆ. ಇದು ನಾನು ಹೇಳೋದು ಆಕ್ಚುಲಿ ಅದು ನಿಜವಾಗ್ಲೂ ನಡೀತಾ ಇದೆನಾ ಇಲ್ಲ ಇನ್ಸಿಡೆಂಟ್ ಅನ್ನೋದನ್ನ ಫಸ್ಟ್ ತನಿಖೆ ಮಾಡ್ಬೇಕಾಗಿದೆ. ಅದು ಇದ್ದ ಹಾಗೆ ತೋರಿಸ್ತಾ ಇದಾರ, ಬಿಂಬಿಸ್ತಾ ಇದಾರ, ಅಥವಾ ಅದಕ್ಕೆ ಒಂದು ರಾಜಕೀಯ ತಿರುವು ಕೊಡ್ತಾ ಇದಾರ ಅನ್ನೋದನ್ನ ಫಸ್ಟ್ ನಾವು ಸಾರ್ವಜನಿಕರಾಯ್ತು, ಮೀಡಿಯಾದವರಾಯ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬಿಕಾಸ್ ಇಟ್ ಇಸ್ ಆಕ್ಚುಲ್ ಫ್ಯಾಕ್ಟ್ ಅಥವಾ ಇಟ್ಸ್ ಕ್ರಿಯೇಟೆಡ್ ಸಿಚುವೇಶನ್ ಏನು ಅಂತ ನಿಜಾಂಶ ತಿಳ್ಕೋಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ. ಅದ್ರ ಬಗ್ಗೆ ಈಗ 2-3 ಸಲ ನಿಮ್ ಜೊತೆ ಮಾತಾಡಿದೀವಿ. STPI-ನವ್ರು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಕಮಿಂಗ್ ವೀಕ್ ನಲ್ಲಿ ನಾವು ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ದ ಎಂಟೈರ್ ಇಯರ್ 2025-26 ಲಾಂಚ್ ಮಾಡ್ತಾ ಇದೀವಿ. STPI ಚೇರ್ಮನ್ ಬೆಂಗಳೂರು ಮಟ್ಟದಲ್ಲಿ ಅವರು ಕೂಡ ಬರ್ತಾರೆ. ಬೇರೆ ಕಂಪನಿಗಳ ಸ್ಥಾಪನೆ ಮಾಡಬೇಕು. ಅಲ್ಲ, ಫಸ್ಟ್ STPI-ನವ್ರು ಬಂದು ಇಲ್ಲಿರುವಂತಹ ಪೊಟೆನ್ಶಿಯಲ್ ನ ಯೂತ್ ಇರ್ಬೋದು ಅಥವಾ ಬೇರೆ ಕಂಪನೀಸ್ಗೆ ಎಕ್ಸಿಬಿಷನ್ಸ್ ಅಂತೆ ಫೇರ್ಸ್ ಆ ರೀತಿ ಆರ್ಗನೈಸ್ ಮಾಡ್ತಾರೆ. ಆಮೇಲೆ STPI ನೋಡಲ್ ಸೆಂಟರ್ ನಲ್ಲಿ ಕಂಪನೀಸ್ ಬಂದು ಅವ್ರ ಟೀಮ್ 10 ಜನ, 15 ಜನ, 20 ಜನ ಇಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ವರ್ಕ್ ಮಾಡಿ ನೋಡ್ತಾರೆ. ದೆನ್ ದೇ ವಿಲ್ ಚೆಕ್ ದ ಪೊಟೆನ್ಶಿಯಲ್ ಅಂಡ್ ಕಂಪೇರ್. ಒಂದು ಹೋಲಿಕೆ ಮಾಡ್ತಾ ಇದ್ದಾರೆ ಅಂತಂದು ಎಲ್ಲ ಬಿಜೆಪಿ ಅದನ್ನ ನಾನು ಅದಕ್ಕೆ ಹೇಳೋದು, ಯಾವುದೇ ವಿಚಾರವನ್ನ ರಾಜಕೀಯವಾಗಿ ತಗೊಂಡು ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಹಬ್ಬ ಹರಿದಿನಗಳು, ಶಾಂತಿ ಸೌಹಾರ್ದತೆನ ನಾವೆಲ್ಲ ಕಾಪಾಡ್ಕೋಬೇಕಾಗಿದೆ. ಅಂತ ಟೈಮ್ ನಲ್ಲಿ ಸೆನ್ಸಿಟಿವ್ ಇಶ್ಯೂಸ್ ನ ಔಟ್ ಆಫ್ ಕಾಂಟೆಕ್ಸ್ಟ್ ನ ನಾವು ಬ್ಲೋ ಅಪ್ ಮಾಡ್ಬಿಡ್ದು ಅಂತ ನಂದೊಂದು ವಿನಂತಿ ಎಲ್ಲರಲ್ಲಿ. ದಯವಿಟ್ಟು